ಬರಲಿ ಇವ್ರು ಇವತ್ತು ಕೆಲಸಕ್ಕೆ. ನೀವು ಬರಬೇಡ್ರಿ, ಹೋಗ್ತಾ ಇರ್ರಿ ಆಚೆಗೆ ಅಂತ ಹೇಳ್ತೀನಿ. ಗೊತ್ತಾಗೋದಿಲ್ಲ ಅಂತ ಅನ್ಕೊಬಿಟ್ಟವ್ರೆ, ಅದಕ್ಕೇ ಗೊತ್ತಾಗಬಾರ್ದು ಅಂತ ಹೇಳಿ ನಾನು ಮೊಬೈಲ್ಗೆ ಕನೆಕ್ಟ್ ಮಾಡ್ಕೊ ಎಲ್ಲಿದ್ರು ನಾನು ನೋಡೋ ಥರ ನಾನು ಕ್ಯಾಮ್ರಾ ನನ್ನ ಮೊಬೈಲಿಗೆ ಬರೋ ಥರ ನಾನು ಅಂತ ಕ್ಯಾಮ್ರಾ ಹಾಕಿಸ್ಕೊಂಡಿದ್ದೀನಿ. ನಾನು ಎಲ್ಲೇ ಇದ್ದರೂ ನೋಡ್ಬೋದು ಇಲ್ಲಿ ನಡೀತಾ ಇರೋದ, ಆ ಥರ ನಾನು ಕ್ಯಾಮ್ರಾ ಫಿಕ್ಸ್ ಮಾಡಿಸ್ಕೊಂಡಿದ್ದೀನಿ. ಗೊತ್ತಿಲ್ಲ ಇವರಿಗೆ. ನಾನು ನೆನ್ನೆ ಹೋದಾಗ ಈ ರೀತಿ ಮಾಡಿಬಿಟ್ಟಿದ್ದಾರೆ. ಇವ್ರಿಗೆಲ್ಲ ಇವತ್ತು ತೋರಿಸ್ಬಿಡ್ತೀನಿ. ನೀವು ಮಾಡಿರೋದಿಂಥ ಕೆಲಸ, ನಿಮಗೆ ಕೆಲಸ ಎಲ್ಲ ಹೊರಟೋಗಿ ಫಸ್ಟು ಅಂತ ಹೇಳ್ತೀನಿ. ನಿಮ್ಮಂಥವ್ರು ನಮ್ಮ ಮನೆಗೆ, ನಮ್ಮ ಅಂಗಡಿಗೇನು ಕೆಲಸಕ್ಕೆ ಬೇಕಾಗಿಲ್ಲ, ಮನೆಗೆ ಹೊರಟೋಗ್ಬಿಡ್ರಿ ನೀವು ಅಂತ ಹೇಳಿ ಹೇಳ್ಬಿಡ್ತೀನಿ. ಇಂಥವ್ರು ಇದ್ದರೆ ಅಷ್ಟೇ ನಾನು ಉದ್ಧಾರ ಆದಂಗೆ ಮುಚ್ಕೊಂಡು 3 ದಿವ್ಸಕ್ಕೆ ಬಾಕ್ಲು ಹಾಕೊಂಡು ಹೋಗ್ಬೇಕಾಗುತ್ತೆ ಅಷ್ಟೇ. ಎಲ್ಲ ಲಾಸ್ ಮಾಡ್ಕೊಂಡು ಇಷ್ಟು ದಿನ ದುಡ್ದಿರೋದೆಲ್ಲನ ಹಾಳು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನನಗೆಂಥ ಪರಿಸ್ಥಿತಿ ಬರುತ್ತೆ ಇಂಥವ್ರನ್ನ ಕೆಲಸಕ್ಕೆ ಕರ್ಕೊಬಿಟ್ರೆ. ಭಾಳ ಇದ್ದಾರೆ ಗಂಡ ಹೆಂಡ್ತೀನಿ, ಎಷ್ಟೊತ್ತು ನೋಡಬೇಕು. ಆ ಯಮ್ಮ ಫಸ್ಟ್ನೇ ದಿನ ಯಮ್ಮನ ಮುಖ ನೋಡ್ತಿದ್ದಂಗೆ ನನಗೆ ಗೊತ್ತಾಯಿತು, ಈ ಯಮ್ಮ ಭಾರಿ ಇದ್ದಾಳೆ ಅಂತ. ಅಯ್ಯೋ ಇವತ್ತು ಲೇಟ್ ಆಗ್ಬಿಡ್ತು. ಅಲ್ಲೇ ಹರ್ಷ ಬಂದಿದ್ದಾನೆ. ನಾನಿವತ್ತು ರೊಟ್ಟಿ ಹಾಕ್ಕೊಂಡು ಕೂತ್ಕೊಂಡೆ. ರೊಟ್ಟಿ ಚಪಾತಿ ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ. ಡ್ಯೂಟಿಗೆ ಬರೋದಕ್ಕೇ ಟೈಮ್ ಆಗಿಬಿಡುತ್ತೆ ಹೋಗತ್ಲಾಗೆ. ಅದಕ್ಕೆ ಮತ್ತೆ ಏನಾದರೂ ರೈಸ್ ಐಟಮ್ ಮಾಡಿಬಿಟ್ರೆ, ಚಿತ್ರಾನ್ನ, ಉಪ್ಪಿಟ್ಟು, ಏನಾದರೂ ಬಾತ್ಗಳು ಏನಾದರೂ ಮಾಡ್ಕೊಬಿಟ್ರೆ ಬೇಗ ಆಗುತ್ತೆ. ಈ ರೊಟ್ಟಿ ಚಪಾತಿ ಈ ಥರ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಅಪ್ಪ. ಈ ಥರ ಮಾಡೋದೆಲ್ಲ ಬೇಡವೇ ಬೇಡ ಅನಿಸುತ್ತೆ ಬೆಳಗ್ಗೆ ಟೈಮು. ಸುಮ್ಮನೆ ಏನಾದರೂ ರೈಸ್ ಐಟಮ್ ಮಾಡ್ಕೊಂಬರ್ಬೇಕು ಅನಿಸುತ್ತೆ. ಅದೇ ನೀನು ಮಾಡೋ ಅಷ್ಟೊತ್ತಿಗೆ ಲೇಟ್ ಆಯ್ತು. ಇವತ್ತು ಬಜ್ಜಿ ಮಾಡಿ ರೊಟ್ಟಿ ಮಾಡೋ ಅಷ್ಟೊತ್ತಿಗೆ ವರ್ಷ ಬಂದಿದ್ದಾನೆ. ಬಿಡತ್ತ ನಡಿ, ಹೋಗಿ ಕಸಗಿಸ ಹೊಡೆದು ನೀರು ಹಾಕೋಣ. ಹರ್ಷ ಯಾವಾಗ ಬಂದಪ್ಪ ಅಲ್ಲೇನೆ? ಇಲ್ಲಿ ನೋಡಿ, ನಾನಿವತ್ತು ಅಪರೂಪಕ್ಕೆ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಇಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಲೇಟ್ ಆಗಿಬಿಡ್ತು. ಗ್ಯಾಸ್ ಬೇರೆ ಖಾಲಿ ಆಗಿಬಿಡ್ತು. ಆ ಅಣ್ಣಗೆ ಫೋನ್ ಮಾಡಿದೆ, ಗ್ಯಾಸ್ ಅಣ್ಣನಿಗೆ ಗ್ಯಾಸ್ ತಗೊಂಬಂದು ಕೊಟ್ಟು ಹೋಯ್ತು. ಅದನ್ನು ಫಿಟ್ ಮಾಡಿ ರೊಟ್ಟಿ ಬಜ್ಜಿ ಮಾಡಿ ತಿನ್ಕೊಂಡು ಬರೋಷ್ಟೊತ್ತಿಗೆ ಇಷ್ಟೊತ್ತು ಆಗಿಬಿಡ್ತು. ರೊಟ್ಟಿ ಬಜ್ಜಿ ಮಾಡಿದ್ದೆ ಇವತ್ತು. ದಿನ ರೈಸ್ ಐಟಮ್ ಮಾಡಿ ತಿಂದು ಸಾಕಾಗುತ್ತೆ. ರೈಸ್ ಐಟಮ್ ಜಾಸ್ತಿ ತಿನ್ನಬಾರ್ದು ಅಂತೇಳಿ ರೊಟ್ಟಿ ಮಾಡೋಣ ಅಂತ ರೊಟ್ಟಿ ಮತ್ತು ಬದನೆಕಾಯಿ ಚೆನ್ನಾಗಿದ್ವು. ಅದಕ್ಕೆ ಬಜ್ಜಿ ಮಾಡಿದ್ನಾ. ಅದಕ್ಕೆ ಲೇಟ್ ಆಯಿತು ಕಣಪ್ಪ. ಯಾವಾಗ ಬಂದೆ? ಅಲ್ಲ ಎಷ್ಟೊತ್ತಾಯಿತು ಬಂದು ನೀನು? ಅಕ್ಕ ಪರ್ಮೆಂಟಾಗಿ ಮನೆಗೆ ಉಳ್ಕೊಬಿಡಿ ಅಕ್ಕ, ಪರ್ಮೆಂಟಾಗಿ ಇದ್ಬಿಡಿ, ಹೋಗಿ ನಿಮ್ಮ ಮನೆಗೆ. ಯಾಕಪ್ಪ ಬೆಳಗ್ಗೆ ಬಂದ ತಕ್ಷಣ ಯಾಕೆ ತಮಾಷೆ ಮಾಡ್ತಾ ಇದೀಯಾ? ಬಿಡು, ಯಾಕೆ ತಮಾಷೆ ಮಾಡ್ತೀಯಾ? ತಮಾಷೆ ಮಾಡಬೇಡ. ಅಯ್ಯೋ ಲೇಟ್ ಆಯ್ತು ಅಷ್ಟೇ. ನಾಳೆಯಿಂದ ಬೇಗ ಬರ್ತೀವಿ ಬಿಡು. ನಾನು ಏನು ಮಾಡ್ತೀನಿ, ರಾತ್ರಿನೇ ಸಾಂಬಾರು ಗಿಂಬರ್ ಏನಾದರೂ ಮಾಡಿ ಬೆಳಗ್ಗೆ ಸುಮ್ಮನೆ ಏನಾದ್ರೂ ಲೈಟಾಗಿ ಒಗ್ಗರಣೆ ಹಾಕೊಂಡು ತಿಂಡಿ ಮಾಡ್ಕೊಂಡು ತಿನ್ಕೊಂಡು ಬರ್ತೀವಿ. ರೊಟ್ಟಿ ಗಿಟ್ಟಿ ಮಾಡೋ ಆಗಿದ್ರೆ ರಾತ್ರಿನೆಲ್ಲ ರೆಡಿ ಮಾಡ್ಕೊಂಡು ಬೇಗ ಮಾಡ್ಕೊಂಡು ತಿನ್ಕೊಂಡು ಬರ್ತೀವಿ. ಚಪಾತಿ ಮಾಡೋ ಆಗಿದ್ರೆ ರಾತ್ರಿನೇ ಕಲಸಿಟ್ಬಿಟ್ಟು ಬೆಳಗ್ಗೆ ಪಲ್ಯ ಏನು ಬೇಕು ಎಲ್ಲ ಹಚ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಬೇಗ ರೆಡಿ ಮಾಡ್ಕೊಂಡು ಬರ್ತೀವಿ. ಹೇಳ್ಬಿಡಪ್ಪ. ರೊಟ್ಟಿ ಬಜ್ಜಿ ನಿನಗೆ ತರೋಣ ಅಂತ ಅಂದ್ಕೊಂಡೆ. ನೀನು ತಿಂತೀಯೋ ಹೆಂಗ ಅಂತ ತರಲಿಲ್ಲ. ಬಿಡು, ಯಾಕೆ ತಮಾಷೆ ಮಾಡ್ತೀಯ ಬೆಳಗ್ಗೆ? ಹೋಗಪ್ಪ, ಕಸ ಹೊಡಿ, ನಾನೆಲ್ಲ ಒರೆಸ್ತಿ, ನಾನು ಊದ್ಗಡ್ಡೆ ಹೆಚ್ಚುತ್ತೀನಿ. ಅಕ್ಕ ನಾನೇನೇನು ತಮಾಷೆ ಮಾಡ್ತಾ ಇಲ್ಲ, ನಾನು ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ. ನಿಮ್ಮಂಥವ್ರು ನಮಗೆ ಕೆಲ್ಸಕ್ಕೆ ಬೇಡ ಅಕ್ಕ, ಬೇಡ. ನಿಮ್ಮಂಥವ್ರು ನನಗೆ ಕೆಲ್ಸಕ್ಕೆ ಬೇಡ, ಹೊರಟೋಗಿ. ಅಯ್ಯೋ ಇದು ಯಾಕಪ್ಪ ಹಿಂಗೆ ಹೇಳ್ತಾ ಇದೆಯಾ ಬೆಳಗ್ಗೆನೆ? ಬೀಳತ್ಲಾಗ ಹೋಗ್ಲಿ. ಲೇಟ್ ಆಯ್ತು ಅಷ್ಟೇ. ಲೇಟಾಗಿರೋದು ಪ್ರಶ್ನೆ ಅಲ್ಲ. 1 ಗಂಟೆ ಅಲ್ಲ 2 ಗಂಟೆ ಲೇಟಾಗಿ ಬನ್ನಿ, ನಾನು ಕೇಳೋದಿಲ್ಲ. ನೀವೆಂಥ ಕೆಲಸ ಮಾಡಿದ್ದೀರಾ ಅಂತ ನನಗೆ ಗೊತ್ತೈತೆ. ಅಲ್ಲ, ಐಟಮ್ ಎಲ್ಲ ತೊಗೊಂಡೋಗ್ಬಿಟ್ಟು ಅಲ್ಲಿ ಬೇರೆಯವ್ರ ಅಂಗಡಿ ಹತ್ರ ಇಡ್ತಾ ಇದ್ದೀರಾ, ಅದೆಲ್ಲ ಗೊತ್ತಾಗ್ತೈತೆ ನನಗೆ. ನೆನ್ನೆ ನೀವೇನೇನು ತೊಗೊಂಡೋಗಿದ್ರಿ ಹೇಳಿ? ಏನೇನು ತೊಗೊಂಡೋಗಿದ್ರಿ ಹೇಳಿ? ಅಯ್ಯೋ, ಏನು ತಗೊಂಡೋದ್ವಪ್ಪ? ಏನು ತಗೊಂಡೋಗಿಲ್ವಲ್ಲ? ಏನು ಹಿಂಗೆ ಹೇಳ್ತಾ ಇದೀಯಾ? ಏನು ತಗೊಂಡೋಗಿಲ್ಲಪ್ಪ ನಾವು. ಎರಡು ನೆನ್ನೆ ಬೀಗ ಹಾಕ್ಬಿಟ್ಟು ನಾವು ಸೋಮೇಶ್ ಅಣ್ಣನ ಕೈ ಕೊಟ್ಟು ಹೋಗ್ಬಿಟ್ವಿ. ಅಣ್ಣ ಅವನು ವರ್ಷ ಬಂದು ಇಸ್ಕೊಳ್ತಾನಂತೆ, ಲೇಟ್ ಆಯ್ದಂತೆ ಅಂತ ಹೇಳಿ ನಾವೇ ಬೀಗ ಹಾಕ್ಕೊಂಡು ನಾವು ಬೀಗ ಕೊಟ್ಟು ಸೋಮೇಶ್ ಅಣ್ಣನ ಕೈಗೆ ಹೋಗ್ಬಿಟ್ವಿ. ನೀನು ಹಂಗೆ ಹೇಳ್ದಲ್ಲಪ್ಪ, ಯಾವ ಶಾಂಪೂನು ತಗೊಂಡೋಗ್ಬಿಡ್ರಿ, ಏನೂ ತಗೊಂಡೋಗ್ಬಿಡ್ರಿ ಅಂತೇಳಿ. ಅದಕ್ಕೆ ನಾವು ಅವಾಗಿಂದ ಏನು ಮುಟ್ದಂಗೆ ಆದ್ವಿ. ಸುಮ್ಮನೆ ನಾಟಕ ಆಡಬೇಡ್ರಿ. ನೆನ್ನೆ ನೀವೇನೇನು ತಗೊಂಡೋಗಿದ್ರಿ ಅಂತ ಹೇಳಿ ಮಾತಾಡಿ. ಸುಮ್ಮನೆ ನನಗೆಲ್ಲ ವಿಷಯ ಗೊತ್ತು, ನಾನೆಲ್ಲ ಹೇಳ್ತಾ ಇದ್ದೀನಿ. ನೀವೇನೇನು ತೊಗೊಂಡೋಗಿ ನನಗೆ ಗೊತ್ತಾಗುತ್ತೆ. ನನ್ನ ಅಂಗಡಿಯಲ್ಲಿ ಇಂಥದ್ದು ಒಂದು ಶಾಂಪು ಹೋದ್ರೂ ನನಗೆ ಗೊತ್ತಾಗುತ್ತೆ. ಇಂಥವ್ರು ಹಿಂಗೆ ಎತ್ಕೊಂಡು ಹೋಗಿದ್ದಾರೆ, ಒಂದು ಬೆಂಕಿ ಪಟ್ಟಣ ತೊಗೊಂಡೋದ್ರೂ ನನಗೆ ಗೊತ್ತಾಗುತ್ತೆ. ಇಲ್ಲ ಕಣಪ್ಪ, ನಾವೇನು ತಗೊಂಡೋಗಿಲ್ಲ, ಏನು ತಗೊಂಡೋಗಿಲ್ಲ, ಏನು ತಗೊಂಡೋಗಿಲ್ಲ ಕಣಪ್ಪ. ನೀನು ಹೆಂಗೆ ಹೇಳ್ತಾ ಇದೀಯಾ? ಯಾಕೆ ವರ್ಷ ಬೆಳಗ್ಗೆ ಅಣ್ಣ ಸೋಮೇಶ್ ಅಣ್ಣ ಇವರು ಕೆಲ್ಸಕ್ಕೆ ಬೇಡ, ನನ್ನ ಅಂಗಡಿಗೆ ಕರ್ಕೊಂಡು ಹೋಗ್ಬಿಡು. ಬೇಡ ಅಣ್ಣ, ಇವ್ರದ್ದು ಎಷ್ಟು ದಿವಸದ್ದು ಆಗೈತೆ ಅದು ಲೆಕ್ಕ ಹಾಕ್ಬಿಟ್ಟು ಇವ್ರ ಪೇಮೆಂಟ್ ನಾನು ಬಿಸಾಕ್ಬಿಡ್ತೀನಿ. ಇಲ್ಲಾಂದರೆ ಅವ್ರು ತಗೊಂಡೋಗಿದ್ದಕ್ಕೂ ಅದಕ್ಕೂ ಸರಿ ಹೋಗುತ್ತೆ. ಇವ್ರ ಪೇಮೆಂಟ್ಗೂ ಇವಾಗ ನನ್ನ ಅಂಗಡಿ ಐಟಮ್ ಎಲ್ಲ ತೊಗೊಂಡೋಗಿದ್ದಾರಲ್ಲ ಅದಕ್ಕೂ ಸರಿ ಹೋಗುತ್ತೆ. ನಾನೇನು ಪೇಮೆಂಟ್ ಏನು ಕೊಡೋದು ಇಲ್ಲ, ಹೋಗ್ತಾ ಇರಲಿಲ್ಲ ಆಚೆಗೆ. ಇವರು ಬೇಡವೇ ಬೇಡ ನನಗೆ ಕೆಲಸಕ್ಕೆ. ಹರ್ಷ, ಯಾಕೋ ಏನಾಯ್ತು? ಇದಕ್ಕಿದ್ದಂಗೆ ಯಾಕೆ ಈ ರೀತಿ ಮಾತಾಡ್ತಾ ಇದೆಯಾ? ಅಯ್ಯೋ ದೇವ್ರೆ, ನಾವು ಹೇಳ್ತಾ ಇಲ್ವಾ ಏನು ತೊಗೊಂಡೋಗಿಲ್ಲ ಕಣಪ್ಪ ಅಂತ ಹೇಳಿ? ಅದಕ್ಕೆ ಮತ್ತೆ ಅಷ್ಟೊಂದು ಅನುಮಾನ ಇರೋನು ಸುಮ್ಮನೆ ಇದ್ರೆ ಆಯ್ತಪ್ಪ. ನೀನೇ ಇರಬೇಕಿಲ್ಲಿ ಸುಮ್ಮನೆ. ಅಣ್ಣ ಏನಪ್ಪ ಹರ್ಷ, ನೀನು ಈ ರೀತಿ ಅನುಮಾನ ಪಟ್ಟರೆ? ಅಯ್ಯೋ ಯಾರೂ ಬರೋಲ್ಲ ಕಣೋ ಈ ರೀತಿ. ನೀನು ಜಾಸ್ತಿನ ನನ್ನ ಐಟಮ್ ಹೋಗಿದೆ ಅಂತೇಳಿ ಅನುಮಾನ ಪಟ್ಟರೆ ನೀನು. ಯಾಕೋ ಏನಾಯ್ತು ಹರ್ಷ? ಡೀಟೇಲ್ಸಾಗಿ ಹೇಳು ಏನಾಯ್ತು ಅಂತ ಹೇಳಿ.
ಸೋಮೇಶಣ್ಣ ಇವರು ನಾನು ಇಲ್ಲದ ಸಮಯದಲ್ಲಿ ನನ್ನ ಅಂಗಡೀಲಿ ಎಲ್ಲ ರೇಷನ್ ಎತ್ಕೊಂಡು ಹೋಗ್ತಾ ಇದ್ದಾರೆ. ನೆನ್ನೆ ಏನೇನು ತೊಗೊಂಡೋಗಿದ್ದಾರೆ, 5 kg ಎಣ್ಣೆ, ರವೆ ಪಾಕಿಟು, ಸೋಪಿನ ಪುಡಿ, ಸೋಪು ಎಲ್ಲನ ಎಷ್ಟೊಂದು ರೇಷನ್ ತೊಗೊಂಡೋಗಿದ್ದಾರೆ ಗೊತ್ತಾ. ಒಂದು 1,000 1,200 ರೂಪಾಯಿ ತಗೊಂಡೋದ್ರೆ ರೇಷನ್ನು ನಾನು ಹಿಂಗೆ ದಿವಸ ಇವರು ಎತ್ಕೊಂಡು ಹೋಗ್ಬಿಟ್ರೆ ಹಿಂಗೆ ಕಳ್ತನ ಮಾಡಿಕೊಂಡು ನಾನು ಉದ್ಧಾರ ಆಗ್ತೀನ ಅಣ್ಣ, ನಾನು ಉದ್ಧಾರ ಆಗ್ತೀನ ಹೇಳು? ಹಾಂ, ಇವರೇನೇನು ಪುಕ್ಸಟೆ ಮಾಡ್ತಾರೆ? ನಾನು ದುಡ್ಡು ಕೊಡ್ತೀನಿ, ಕೆಲಸ ಮಾಡ್ತಾರೆ. ಕೆಲಸ ಮಾಡ್ತೀನಿ ಅಂದಮೇಲೆ ನಿಯತ್ತಾಗಿ ಕೆಲಸ ಮಾಡ್ಬೇಕು ತಾನೆ. ಕೆಲಸ ಕೊಟ್ಟಿದ್ದೀವಿ ಅಂದಮೇಲೆ ಹಾಂ, ಇವರು ಸಂಬಳ ಕಡಿಮೆ ಕೊಟ್ಟರೆ ತಗೊಳ್ತಾರ? ಅದನ್ನೆಲ್ಲ ತೊಗೊಂಡೋಗಿದ್ದಾರೆ ಅಂತ ಹೇಳಿ ಸಂಬಳ ಕಡಿಮೆ ಕೊಡ್ತೀನಿ ನಾನು, ತಗೊಳ್ತಾರ? ಇಲ್ಲ ತಾನೇ. ಕರೆಕ್ಟಾಗಿ ಸಂಬಳ ಇಸ್ಕೊಂಡ್ಮೇಲೆ ಕರೆಕ್ಟಾಗಿ ಕೆಲಸ ಮಾಡಬೇಕು. ಏನಿದ್ದೀವ್ರ ಓತಾರ್ಗಳೆಲ್ಲನ? ಏನಮ್ಮ ಯಾಕೆ ತಗೊಂಡು ಹೋಗ್ತೀಯಾ ರೇಣುಕಮ್ಮ? ನಾನು ಹೇಳಿಲ್ವ ನಿನಗೆ? ಈ ರೀತಿ ಎಲ್ಲ ಮಾಡಬೇಡ ಕಣಮ್ಮ, ನೀನು ಕೆಲಸ ಮಾಡ್ಕೊಂಡಿರಮ್ಮ ಅಂತ. ಏನು ರೇವು ಹೇಳಿಲ್ವ ನಾನು? ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ನೀವಿಬ್ರು? ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ರಿ. ಓದ್ಸತಿ ಅವ್ರು ಕೆಲಸಕ್ಕಿದ್ದವ್ರು ಅವ್ರು ಎಷ್ಟು ನಿಯತ್ತಾಗಿ ಕೆಲಸ ಮಾಡಿದ್ರು ಅಂತ ಹೇಳಿ ನಾನು ಎಷ್ಟು ಹೇಳಿದ್ರು ನಿಮಗೆ ಗೊತ್ತಾಗ್ಲಿಲ್ವಾ? ಗೊತ್ತಾಗೋದಿಲ್ವಾ? ಇಲ್ಲಪ್ಪ, ಇಲ್ಲ ಕಣೋ, ನಾನು ತಗೊಂಡೋಗಿಲ್ಲ. ಇನ್ನೂ ಸುಳ್ಳು ಹೇಳ್ತಾ ಇದ್ದೀರಾ? ನೋಡಿ ನೋಡಿ, ಈ ಫೋನಲ್ಲಿದೆ ನೋಡಿ. ನೋಡಿ ನೀವೇನು ನನಗೆ ನನ್ನ ಅಂಗಡಿಲಿ ಏನಾದರೂ ಒಂದು ಶಾಂಪು ಎತ್ಕೊಂಡು ಹೋದ್ರೂ ನಾನು ಎಲ್ಲೇ ಇದ್ದರೂ ನೋಡ್ತೀನಿ ಗೊತ್ತಾ. ನಾನು ಎಲ್ಲೇ ಕೂತ್ಕೊಂಡಿದ್ರು ನೋಡೋ ಥರ ನಾನು ಕ್ಯಾಮ್ರಾ ಹಾಕ್ಸಿದ್ದೀನಿ, ಫಿಟ್ ಮಾಡಿಸಿದ್ದೀನಿ. ನಿಮಗೆ ಗೊತ್ತಿಲ್ಲ, ಅದು ನಾನು ನನ್ನ ಫೋನಲ್ಲಿ ಫಿಕ್ಸ್ ಮಾಡಿಸಿದ್ದೀನಿ. ನಾನು ಎಲ್ಲೇ ಇದ್ರೂ ನನ್ನ ಮನೇಲಿ ಇದ್ರೂ ನೋಡ್ಬೋದು. ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು. ಎಲ್ಲ ಸೋಮೇಶಣ್ಣ ನೋಡ್ಬಾ ಇಲ್ಲಿ. ಅಲ್ಲ, ಈ ರೀತಿ ಯಾಕೆ ಮಾಡೋದಕ್ಕೆ ಹೋದ್ರಿ ನೀವು? ಹೇಳಿದ್ರೆ ಗೊತ್ತಾಗೋದಿಲ್ವಾ? ನೋಡು, ಅವ್ನಿಗೆಲ್ಲ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಹಂಗೆ ನಾನು ಹೇಳಿದ್ದೀನಿ ನಿಯತ್ತಾಗಿ ಕೆಲಸ ಮಾಡ್ಕೊಂಡು ಹೋಗ್ರಿ, ಈ ರೀತಿ ಎಲ್ಲ ಮಾಡಬೇಡಿ. ಎಲ್ಲ ಕಡೆ ಕ್ಯಾಮ್ರಾ ಹಾಕ್ಸಿರ್ತಾರೆ, ಗೊತ್ತಾಗೋದಿಲ್ವಾ ನಿಮಗೆ? ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದೀರಾ. ಅಯ್ಯೋ, ಎಲ್ಲ ಕಡೆ ಇವಾಗ ಪ್ರತಿಯೊಂದು ಅಂಗಡಿಗಳಲ್ಲಿ ಎಲ್ಲ ಕ್ಯಾಮ್ರಾಗಳು ಹಾಕ್ಸಿರ್ತಾರೆ. ಕ್ಯಾಮ್ರಾದಲ್ಲಿ ಎಲ್ಲ ಗೊತ್ತಾಗುತ್ತೆ. ಗೊತ್ತಾಗಬೇಕಾದ್ರೂ ನೀವು ಇಂಥ ಕೆಲಸ ಮಾಡಿದ್ರೆ ಹೇಗೆ? ಅದು ನಾವು ತಗೊಂಡೋದ್ವಿ, ನಮಗೆ ಬೇಕಾಗಿತ್ತು. ಅದಕ್ಕೆ ನಾಳೆ ಕೇಳೋಣ ಅಂತ ಹೇಳಿ ನಿನಗೆ ದುಡ್ಡು ಕೊಡೋಣ ಅಂತ ಆಗ ಇವತ್ತು ದುಡ್ಡು ತಗೊಂಬಂದೆ. ನಾಳೆ ಬೇಕಾಗಿತ್ತು, ನಮ್ಮ ಮನೆಯಾಗ ಖಾಲಿ ಆಗಿತ್ತು. ಅದಕ್ಕೆ ನಾನು ತಗೊಂಡೋಗೋಣ, ನಾಳೆಗೆ ದುಡ್ಡು ಕೊಡೋಣ ಅಂತ ತಗೊಂಡೋದೆ ಅಷ್ಟೇ. ಅಕ್ಕ ಸುಮ್ಮನಿರ್ರಿ, ಯಾಕೆ ಸುಮ್ಮನೆ ಸುಳ್ಳು ಹೇಳಕ್ಕೆ ಹೋಗ್ತೀರಾ? ಇಲ್ಲೋಡಿ, ಈ ರೀತಿ ಕೆಲಸ ಮಾಡೋರು ನಮಗೆ ಬೇಡ. ನೀವು ತೊಗೊಂಡೋಗಿದ್ದಕ್ಕೂ, ನೀವು ಇಷ್ಟು ದಿವಸ ಕೆಲಸ ಮಾಡಿದ್ದಕ್ಕೂ ಮಸ್ತಾಗಿ ತೊಗೊಂಡೋಗಿದ್ದೀರ, ನಮ್ಮ ಅಂಗಡಿಲಿ ಎತ್ಕೊಂಡು ಹೋಗಿದ್ದೀರಾ ಅಂತ ಗೊತ್ತು. ನೀವು ಹೆಂಗೆ ಅಂದರೂ ನೀವು ಎತ್ಕೊಂಡು ಹೋಗಿದ್ದೀರಾ, ಗೊತ್ತೈತೆ ನನಗೆ. ಬಿಸ್ಕೆಟು ಚಾಕ್ಲೇಟ್ ಬಿಡು, ಬಿಸ್ಕೆಟು ಚಾಕ್ಲೇಟ್ ಎಷ್ಟೋ ತಿಂತಾರೆ, ಹೋದ್ರೂ ಹೋಗ್ಲಿ. ತಿನ್ನೋದಕ್ಕೆಲ್ಲ ಏನಕ್ಕೆ ಲೆಕ್ಕ ಹಾಕಬೇಕು ಅಂತ ನಾನು ಎಷ್ಟು ಅನುಸರಿಸ್ಕೊಂಡು ಚೆನ್ನಾಗಿರಬೇಕು ಅಂತ ಹೇಳ್ದಂಗೆಲ್ಲ ನೀವು ಯಾಕನೋ ತುಂಬ ಅತಿ ಮಾಡ್ತಾ ಇದ್ದೀರಾ. ಬೇಡ ಅಕ್ಕ, ನಿಮ್ಮಂಥರ ಕೆಲಸದಾರ ಬೇಡ ನಮಗೆ. ಹೊರಟೋಗ್ಬಿಡಿ, ನಾನು ಸಂಬಳನೂ ಕೊಡೋದಿಲ್ಲ, ಏನೂ ಕೊಡೋದಿಲ್ಲ. ಹೊರಟೋಗಿ ಹಿಂಗೆ ಹೊರಟೋಗಿ. ಅಲ್ಲ ನೀನೇನಪ್ಪ, ನೀನು ಹಿಂಗೆ ಹೇಳ್ತಾ ಇದೆಯಾ? ನಾವು ಮನೆಗೆ ಬೇಕಾಗಿತ್ತಾ, ತಗೊಂಡೋದ್ವಿ, ಕೊಡೋಣ ಅಂತ. ಬೇಕಾ? ನಾನಿದ್ದಾಗ ಕೇಳಿ ನೀವು ಎಷ್ಟು ತೊಗೊಂಡೋಗ್ತೀರಾ ತಗೊಂಡೋಗ್ಬೇಕಾಗಿತ್ತು. ಹಿಂಗೆ ಕದ್ದು ಮುಚ್ಚಿ ತೊಗೊಂಡೋಗಲ್ಲ, ಬೇರೆಯವ್ರ ಅಂಗಡಿ ಹತ್ರ ಇಟ್ಟು ಸಾಯಂಕಾಲ ಎತ್ಕೊಂಡು ಹೋಗೋದಲ್ಲ. ಬೇಕಾಗಿರೋರು ಹಂಗಲ್ಲ ತಗೊಂಡೋಗೋದು. ಕೇಳಿ ಹೇಳಿ ತೊಗೊಂಡೋಗ್ತಾರೆ. ನೀವು ಅಂದ್ಕೊಂಡಿರ್ಬೋದು ಏನು ಮಾಡಿದ್ರು ಗೊತ್ತಾಗೋದಿಲ್ಲ ಅಂತೇಳಿ. ಎಲ್ಲಿ ಕೂತ್ಕೊಂಡ್ರು ನೋಡ್ಬೋದು ನೋಡಿ, ಮೊಬೈಲ್ಗೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ, ಎಲ್ಲ ಗೊತ್ತಾಗ್ತೈತೆ. ನೋಡಮ್ಮ, ಎಲ್ಲ ವೀಡಿಯೋ ಆಗೈತೆ. ನೀವೆಲ್ಲ ಏನೇನು ತಗೊಂಡೋಗಿದ್ರ ಅದೆಲ್ಲ ವೀಡಿಯೋ ಆಗೈತೆ ನೋಡಲ್ಲಿ. ಇದೆಲ್ಲ ಸಾಕ್ಸಿರ್ಬೇಕಾದ್ರೆ ನೀವೇನು ಮಾತಾಡಂಗೆ ಇಲ್ಲ. ಏನು ಮಾತಾಡಿದ್ರು ನಡೆಯಲ್ಲ ನೋಡು. ನೀವೆಲ್ಲ ಹಿಂಗೆ ಎತ್ಕೊಂಡು ಹೋಗಿದ್ರ. ಅಯ್ಯೋ ಬಿಡಪ್ಪ, ಹೋಗ್ಲಿ, ಸುಮ್ಕಿರು. ಅದು ಹೆಂಗಕ್ಕ ಸುಮ್ಕಿರ್ತಾರೆ? ಅದು ಹೆಂಗೆ ಸುಮ್ಮನಿರ್ತಾರೆ ಹೇಳಿ? ಕೊಡೋದಿಲ್ಲ, ನನ್ನ ಸಂಬಳ ಕೊಡೋದಿಲ್ಲ. ಹೊರಟೋಗಿ. ಅಲ್ಲ, ಯಾಕೆ ಸಂಬಳ ಕೊಡಲ್ಲ? ಯಾಕೆ ಸಂಬಳ ಕೊಡಲ್ಲಪ್ಪ? ಇಲ್ಲ ಕೊಡೋದಿಲ್ಲ, ಹೊರಟೋಗಿ ನೀವು, ಹೊರಟೋಗಿ. ಇವ್ರಿಗೆ ಗೊತ್ತಿಲ್ಲ ಎಲ್ಲ ಕಡೆ ಕ್ಯಾಮ್ರಾಗಳು ಹಾಕಿಸಿರ್ತಾರೆ ಅಂತೇಳಿ. ಹಾಕ್ಸಿದ್ದೀನಿ ನಾನು, ಹಿಂಗೆಲ್ಲ ಆಗಬಾರ್ದು ಅಂತಲೇ ಹಾಕ್ಸಿದ್ದೀನಿ. ನಾನು ಎಲ್ಲಿ ಕೂತ್ಕೊಂಡ್ರು ನೋಡ್ಬೋದು, ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಆ ರೀತಿ ಕ್ಯಾಮ್ರಾ ಹಾಕ್ಸಿರೋದು ನಾನು. ಆದರೆ ಇವ್ರಿಗೆ ಗೊತ್ತಿಲ್ಲ ಅದು, ಅದಕ್ಕೆ ಈ ರೀತಿ ಕೆಲಸ ಮಾಡಿದ್ದಾರೆ. ನೆನ್ನೆ ಎಲ್ಲ ಏನೇನು ಎತ್ಕೊಂಡೋಗಿದ್ದಾರೆ ಅಂತ ನಾನೆಲ್ಲ ಲೆಕ್ಕ ಹಾಕ್ತೆ. 1,500 ಸಾಮಾನು ತೊಗೊಂಡೋಗಿದ್ದಾರೆ, 1,500 ರೇಷನ್ನು. ಏನೇಂತಂದರೆ ಒಂದು ಅಕ್ಕಿ ಪಾಕಿಟ್ ತೊಗೊಂಡೋಗಿ 1,500 ಮೇಲೆ ಆಗುತ್ತೆ ಅನಿಸುತ್ತೆ. ಒಂದು ಅಕ್ಕಿ ಪಾಕಿಟು, ಒಂದು 5 kg ಎಣ್ಣೆ, ಒಂದು ಅರ್ಧ kg ಸೋಪಿನ ಪೌಡ್ರು, ಸೋಪ್ಗಳು ಎಲ್ಲ ಎತ್ಕೊಂಡು ಹೋಗಿದ್ದಾರೆ. ಅಕ್ಕಿ ಪಾಕಿಟೇ 800 ರೂಪಾಯಿ ಬೀಳ್ತೈತೆ. ಎಣ್ಣೆ 5 kgದು, ಅದು 5 kg ಎಣ್ಣೆ ಎಷ್ಟು 600 700 ಐತೆ ಇವಾಗ. ಅದನ್ನು ತೊಗೊಂಡೋಗಿದ್ದಾರೆ. ಎಷ್ಟೊಂದು 2,000 ರೂಪಾಯಿ ರೇಷನ್ ತೊಗೊಂಡೋಗಿದ್ದಾರೆ ನೆನ್ನೆ. ಅದಕ್ಕೇ ಇಂಥವ್ರನ್ನೇನಾದರೂ ನಾನು ಕೆಲಸಕ್ಕೆ ಇಟ್ಕೊಬಿಟ್ರೆ ನಾನು ಉದ್ಧಾರ ಆದಂಗೆ ಬಾಗಿಲು ಮುಚ್ಕೊಂಡು ಬಾಯಿ ಬಿಡ್ಕೊಂಡು ಹೋಗ್ಬೇಕಾಗುತ್ತೆ ನಾನು ಅಷ್ಟೇ. ಅದಕ್ಕೆ ಬರಬೇಡಿ ಅಂತೇಳಿ ಕೆಲಸದಿಂದ ತೆಗಿತಾ ಇದ್ದೀನಿ ಇವ್ರನ್ನ. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.